Good evening, my dear students. Myself Soumya Hegde. This is Sankalp Learning Solution. Today we are taking another subtopic in D and F block elements, that is formation of interstitial compound. Okay, a small atoms like hydrogen, carbon, boron, nitrogen fill the empty space. ಅಲ್ವಾ, ಇಲ್ಲಿ ಒಂದೊಂದು ಸಣ್ಣ ಸಣ್ಣ ಸ್ಪೇಸ್ಗಳು ಕಾಣಿಸ್ತಿದಾವೆ ನಿಮಗೆ ಒಂದು ಕಂಪೌಂಡ್ ಅಲ್ಲಿ. ಸೊ ಇನ್ ದ ಲ್ಯಾಟೈಸ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್ ಏನಾಗುತ್ತೆ, ಲ್ಯಾಟೈಸ್ ಅಂದ್ರೆ ಈ ಮಧ್ಯ ಮಧ್ಯ ಗ್ಯಾಪ್ ಏನಿದೆಯಲ್ಲ, ಆ ಲ್ಯಾಟೈಸ್ ಅಲ್ಲಿ ಕಾರ್ಬನ್, ಬೋರಾನು, ನೈಟ್ರೋಜನ್ ಈ ತರ ಒಂದು ಸಣ್ಣ ಒಂದು ಆಟಮ್ ಟ್ರಾಪ್ ಆಗಿರುತ್ತೆ ಒಳಗಡೆ. ಸೊ ಇಂಟರ್ಸ್ಟಿಷಿಯಲ್ ವರ್ಡ್ಸ್ ಅಲ್ಲಿ ದೇ ಫಾರ್ಮಿಂಗ್ ಅ ಹ್ಯೂಜ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಏನ್ ಮಾಡುತ್ತೇವೋ, ಒಂದು ಹ್ಯೂಜ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತೋರಿಸುತ್ತೆ. ಓಕೆ, the following are some most characteristic of essential characteristic of interstitial compound. ಏನಿರಬಹುದು ಹಾಗಾದ್ರೆ? they are extremely hard. ಈಗ ನಾನು ಐರನ್ ಅಂತ ತಗೊಂಡ್ರೆ ಅದಕ್ಕೆ ಒಂಚೂರು ಕಾರ್ಬನ್ ಅನ್ನ ಸೇರಿಸಿದಾಗ ನಂಗೆ ಸ್ಟೀಲ್ ಸಿಗುತ್ತೆ. ಇಟ್ ಈಸ್ ವೆರಿ ಹಾರ್ಡ್ ಇಂಟರ್ಸ್ಟಿಷಿಯಲ್ ಕಾಂಬಿನೇಷನ್. ಅರ್ಥ ಆಯ್ತಾ? ಸೊ ಐರನ್ ಮತ್ತೆ ಕಾರ್ಬನ್, ಈ ಐರನ್ ಈ ತರ ಇದೆಯಲ್ಲ, ಇದರ ಮಧ್ಯೆ ಏನಾಗಿದೆ, ಕಾರ್ಬನ್ ಟ್ರಾಪ್ ಆಗಿರುತ್ತೆ. ಸಮ್ ಬೋರೈಡ್ಸ್ ಆರ್ ಆಲ್ಸೋ ಹಾರ್ಡ್ ಡೈಮಂಡ್ಸ್. ಓಕೆ, ಬೋರೈಡ್ಸ್ ಏನಾಗುತ್ತೆ, ಮಧ್ಯೆ ಸಿಕ್ಕಾಕೊಂಡಿರುತ್ತೆ, ಅವಾಗ ಅದು ತುಂಬಾ ಗಟ್ಟಿ ಆಗುತ್ತೆ. ದೇ ಆರ್ ಹಾರ್ಡ್ ಆಸ್ ಎ ಡೈಮಂಡ್. ಯಾಕೆ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಈ ತರ ಆಗುತ್ತೆ? ಈ ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಇದೆಯಲ್ಲ, ಇದು ಆ ಐರನ್ ಅಥವಾ ಒಂದು ಕಂಪೌಂಡ್ ಎಲಿಮೆಂಟ್ ಇದು ಕ್ವಾಲಿಟಿನೇ ಜಾಸ್ತಿ ಮಾಡ್ತಿದೆ ನಮ್ಗೆ. ಓಕೆ, ಇನ್ನೊಂದು ದೇ ಹ್ಯಾವ್ ಮೆಲ್ಟಿಂಗ್ ಪಾಯಿಂಟ್ಸ್ ಎಟ್ ಹೈಯರ್ ದೆನ್ ಪ್ಯೂರ್ ಮೆಟಲ್ ಅಲ್ವಾ. ಸೊ ಸ್ಟೀಲು ಮತ್ತೆ ಐರನ್ ಅನ್ನ ಕಂಪೇರ್ ಮಾಡಿದ್ರೆ ಅದರ ಕಂಡಕ್ಟಿವಿಟಿ ಇರ್ಬೋದು ಅಥವಾ ಮೆಲ್ಟಿಂಗ್ ವ್ಯಾಲ್ಯೂ ಇರ್ಬೋದು ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ಕೆಮಿಕಲ್ ಇನರ್ಟ್ನೆಸ್ ಏನಿರುತ್ತೆ ಸ್ಟೀಲ್ಗಿಂತ, ಐರನ್ಗಿಂತ ಸ್ಟೀಲ್ಗೆ ಕಡಿಮೆ. ಕಬ್ಬಿಣ ತುಕ್ಕು ಹಿಡಿಯೋಷ್ಟು ಬೇಗ ಸ್ಟೀಲ್ ಏನಾಗೋದಿಲ್ಲ ಹೇಳಿ, ತುಕ್ಕು ಹಿಡಿಯೋದಿಲ್ಲ ಅಲ್ವಾ. ದೇ ಹ್ಯಾವ್ ಹೈ ಕಂಡಕ್ಟಿವಿಟಿ ಕಂಪೇರ್ಡ್ ಟು ದ ಪ್ಯೂರ್ ಮೆಟಲ್. ದೇ ಬಿಕೇಮ್ ಕೆಮಿಕಲಿ ಇನರ್ಟ್. ಏನಿರ್ತವೆ ಹೇಳಿ, ಅಷ್ಟು ಬೇಗ ಯಾವ್ದ್ರ ಜೊತೆ ರಿಯಾಕ್ಟ್ ಆಗೋದಿಲ್ಲ. Okay, TiC2, TiH4, MnN3, Fe3H, FeC and other formulation are used to denote them. However, they are non-stoichiometric materials. Okay, VH and the bonds present neither ionic covalent in nature. Okay, ಏನಾಗುತ್ತೆ ಹೇಳಿ, they are neither ionic nor covalent in nature ಆಗಿರುತ್ತೆ. Okay, ಸೊ ಏನ್ ಮಾಡುತ್ತೆ, ಆ ಬಾಂಡ್ಸ್ ಪ್ರೆಸೆಂಟ್ ಏನಿದೆಯಲ್ಲ, ಇದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ದೇ ಆರ್ ಡಿ ಬ್ಲಾಕ್ ಎಲಿಮೆಂಟ್ ಅಲ್ವಾ, ಅನ್ಪೇರ್ಡ್ ಇಲೆಕ್ಟ್ರಾನ್ ಇರುತ್ತೆ. ಸೊ ಎಲಿಮೆಂಟ್ ಅಲ್ಲಿ ಇಲೆಕ್ಟ್ರಾನ್ಗಳು ತುಂಬಾ ಈಸಿಯಾಗಿ ಫ್ಲೋ ಆಗ್ತಾ ಇರುತ್ತೆ. ಥ್ಯಾಂಕ್ ಯು.